ಯಾವುದು ಮಗುವಿಗೆ ಸೂಟ್ ಆಗತ್ತೆ ಅಂತ ನೋಡಿ ಮಗುವಿನ ಟೀಚರ್ಸ್. ಸೊ ಒಂದು ಶಾಲೆಯಲ್ಲಿ ಆ ಮಗುವಿಗೆ ಯಾರು ಪಾಠ ಕಲಿಸಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಆ ಮಗುನ ನೋಡ್ತಾ ಇರುವಾಗ ಯಾವುದು ಒಳ್ಳೆಯದು ಅಂತ. ಮೂವರು ಕೂತು ಚರ್ಚೆ ಮಾಡಿ ಆ ಮಗುವಿಗೆ ಏನು ಬೇಕೋ ಅದನ್ನು ಕೊಡಿಸಿ. ಸುಮ್ಮನೆ ಎಲ್ಲ ಮಕ್ಕಳು ಡಾಕ್ಟರ್ಸ್ ಆಗಬೇಕು, ಎಲ್ಲ ಮಕ್ಕಳು ಇಂಜಿನಿಯರ್ಸ್ ಆಗಬೇಕು, ಬರೀ ಸೈನ್ಸ್ ಕಲಿಸ್ತೀವಿ ಬೇಡ. ಸೊ ಬೇರೆ ಬೇರೆ ಈಗ ನಾನು ನೋಡ್ತಾ ಇದ್ದೀನಿ ಸೈನ್ಸ್ ಕಲಿತು ಅಂದರೆ ಡಾಕ್ಟರ್ಸ್ ಆದವರು, ಇಂಜಿನಿಯರ್ಸ್ ಆದವರು ಎಲ್ಲರೂ ಆ ಡಿಗ್ರಿ ಪಡೆದ ನಂತರ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಹೋಗಿ ನಾವು IPS IAS ಆಗ್ತಾ ಇದ್ದಾರೆ. ಸೊ ಯಾಕೆ ಹೀಗೆ ಅಂತ ಕೇಳಿದ್ರೆ ಬಹಳಷ್ಟು ಜನ ಹೇಳ್ತಾರೆ ನನಗೆ ಮುಂಚಿಂದ IPS ಆಫೀಸರ್ ಆಗಬೇಕು ಅಂತ ಆಸೆ ಇತ್ತು. ಆದರೆ ಪೇರೆಂಟ್ಸ್ ಫೋರ್ಸ್ ನೋಡಿ, ಕೆಲವು ಮಕ್ಕಳು ಪೇರೆಂಟ್ಸ್ಗೆ 5 ವರ್ಷಕ್ಕೆ ಮುಗಿಸ್ಬೇಕಾದಂತಹ ಒಂದು ಕೋರ್ಸ್ ಬಹಳಷ್ಟು 8 ವರ್ಷ ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ಅವರು ಓದಿನಲ್ಲಿ ಆಸಕ್ತಿ ಇಲ್ಲ, ಅವರಲ್ಲಿ ಬುದ್ಧಿ ಇಲ್ಲ ಅಂತಲ್ಲ, ಅವ್ರಿಗೆ ಈ ವಿಷಯ ಬೇಕಾಗಿಲ್ಲ. ಆ ತಪ್ಪನ್ನು ಮಾತ್ರ ಯಾರು ಪೇರೆಂಟ್ಸ್ ಮಾಡಬೇಡಿ. ಮಕ್ಕಳನ್ನ ದೇವರಿಗೆ ಮಕ್ಕಳು ಕೊಟ್ಟಿದ್ದಾರೆ, ಅವ್ರನ್ನ ನಾವು ಪ್ರಜೆಗಳನ್ನು ಮಾಡೋಣ, ಅವರಿಗೆ ಒಂದು ಮೌಲ್ಯವನ್ನು ತುಂಬೋಣ ಅನ್ನೋದನ್ನ ಫಸ್ಟ್ ನೋಡೋದು. ತುಂಬ ಪ್ರೀತಿ ಮಾಡಿ ಅನ್ಕಂಡೀಷನಲ್ ಲವ್ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸ್ಬೋದು ಹೌದು ಎಲ್ಲರೂ ಮಕ್ಕಳ ಪ್ರೀತಿ ಮಾಡದೇ ಇರ್ತಾರೆ ಅಂತ. ಫಸ್ಟ್ ಇದು ಬೇಕಾಗಿದೆ. ತುಂಬ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲಿರಬೇಕೋ ಇರಬೇಕು. ಬಹಳಷ್ಟು ನಾನು ದಂಡಿಸ್ತಾ ಹೋಗ್ತೀನಿ ಅಂದರೆ ಈ ಮಕ್ಕಳು ಈ ಒಂದು ವಯಸ್ಸಿನಲ್ಲಿ ನಮ್ಮ ಕೈಯಲ್ಲಿ ನಮ್ಮ ಹಿಡಿತದಲ್ಲಿ ಸಿಗೋದಿಲ್ಲ. ಪ್ರೀತಿಯಿಂದ ಅವ್ರನ್ನ ಖಂಡಿತ ಗೆಲ್ಲಬಹುದು. ನೀವೇ ನೋಡ್ತೀರ ಅವರ ಒಂದು ಬಿಹೇವಿಯರ್ ಪಾಸಿಟಿವ್ ಆಗಿ ತಗೊಂಡು ಸ್ಪರ್ಧಾತ್ಮಕವಾಗಿ ಒಂದು ಹೆಲ್ತಿ ಆಟಿಟ್ಯೂಡ್ ತಗೊಂಡ್ಬೇಕಿದ್ರೆ ಮುಂದೆ ಹೋಗ್ರಿ. ಯಾರೋ ಒಬ್ರು ಓಡ್ತಾರೆ, ಎಲ್ಲರೂ ನೀವು ಒಂದು ಕಾಂಪಿಟೇಷನ್ ಇರುವಾಗ ರನ್ನಿಂಗ್ ಕಾಂಪಿಟೇಷನ್ಗೆ ಹೋಗಲಾರದೆ ಇರ್ತೀರ. ನನಗೆ ಓಡಕ್ಕೆ ಬರತ್ತಾ ಅಂತ ಗೊತ್ತಿರಲ್ಲ. ಯಾವಾಗ ಅದು ಕೆಲಸಕ್ಕೆ ಬರುತ್ತೆ ನಮ್ಮ ಶಕ್ತಿ ಅಂತ ಹೇಳಿದ್ರೆ ಪಕ್ಕದಲ್ಲಿ ಯಾವುದೋ ಒಂದು ಹಾವು ಬಂದರೆ ಗೊತ್ತಾಗತ್ತೆ ನಮಗೆ. ನನಗೆ ಓಡೋಕ್ಕೆ ಬರಲ್ಲ ಅಂತಿದ್ದವರು ಒಂದು ಹಾವಿದೆ ಅಂದರೆ ತಪ್ಪಿಸ್ಕೊಂಡು ಹೋಗಬೇಕು ಅಂದರೆ ಎಲ್ಲಿಂದ ಶಕ್ತಿ ಬರುತ್ತೆ, ಏನು ಚೈತನ್ಯ ಬರುತ್ತೆ, ಕಾಲು ಹೆಂಗೆ ಓಡುತ್ತೆ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ. ಖಂಡಿತ PT ಉಷಾಗಿಂತ ಹೆಚ್ಚು ನಾವು ಸ್ಪೀಡಾಗಿ ಹೋಗ್ಬಿಟ್ಟಿರ್ತೀವಿ ನೋಡಿ. ಆ ಶಕ್ತಿ ನಮ್ಮಲ್ಲಿದೆ. ಅದು ಯಾವಾಗ ಉಪಯೋಗಿಸ್ಕೊಳ್ಳೋಕೆ ಯಾರು ಗುರುತಿಸೋರು ಅದನ್ನು ನಾನು ಮಾಡಬಲ್ಲೆ ಅನ್ನೋದು. ಸೊ ಯಾರಿಗೂ ದೇವರು ಇಲ್ಲ ಅಂತ ಮಾಡಿಲ್ಲ, ಎಲ್ಲ ಶಕ್ತಿ ಇದೆ. ಸೊ ಮಿದುಳಿನಲ್ಲೂ ಅಷ್ಟೊಂದು ಶಕ್ತಿ ಇದೆ. ನನಗೆ ಡಾಕ್ಟರ್ ಜಯಂತ್ ಅವರು ಮೊನ್ನೆ ಕರೆದು ಆ ಕಾನ್ಸಂಟ್ರೇಷನ್ ಮತ್ತು ಹೇಗೆ ಹೇಳ್ಕೊಟ್ಟಿದ್ದಾರೆ ಮಕ್ಕಳಿಗೆ ತೋರಿಸ್ತಾ ಇದ್ರೆ ಮೈಯೆಲ್ಲ ಜುಮ್ ಅಂತು. ಇಷ್ಟು ಕೆಪಾಸಿಟಿ ಇದೆ ನೋಡ್ರಿ. ಸ್ವಾಮಿ ವಿವೇಕಾನಂದರೇ ಗುರುತು ಬಂದರು. ಅವರು ಅಷ್ಟೊಂದು ಎಂಟೈರ್ ಡಿಕ್ಷನರಿನ ಒಂದು ಕೆಲ ನಿಮಿಷಗಳಲ್ಲೇ ಒಂದು ನೋಡಿ ಅಷ್ಟು ನೆನಪಿನ ಶಕ್ತಿ ಇಟ್ಕೊಂಡ್ರು ಅಂದರೆ ಆ ಮಾರ್ಗದಲ್ಲಿ ತಾವು ಒಂದು ವಿಧವನ್ನು ಕಂಡು ಹಿಡ್ಕೊಂಡು ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಿಜ ತುಂಬ 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 ಖುಷಿ ಆಯಿತು. ಸೊ ಅಂತಹ ಒಂದು ಅದ್ಭುತ ಈ ಒಂದು ಅಧ್ಯಾಪಕರನ್ನು ಇಟ್ಕೊಂಡು ನಡೆಸ್ತಾ ಇರುವಂಥ ಶಾಲೆಯಲ್ಲಿ ನಿಮ್ಮ ಮಕ್ಕಳಿದ್ದಾರೆ ಅಂದರೆ ಎಷ್ಟು ಖುಷಿ ಆಗ್ಬೋದು. ಸೊ ಎವ್ರಿಬಡಿ, ಪ್ರತಿಯೊಂದು ಮಗುವು ಸಕ್ಸಸ್ನ ಪಡಿಬಹುದು. ಸೊ ಏನು ಸಕ್ಸಸ್ಗೆ ಬೇಕಾಗಿರೋದು ಅಂದರೆ ಪರಿಶ್ರಮ ಪರಿಶ್ರಮ ಪರಿಶ್ರಮ, ಹಾರ್ಡ್ ವರ್ಕ್. ನೋಡಿ ಎಲ್ಲರಿಗೂ ಮಿದುಳು ಹಾಗೆ ಕೊಟ್ಟಿದ್ದಾನೆ ದೇವರು. ಹುಟ್ಟಿನಿಂದ ಒಂದು 8% ಜನ ಜೀನಿಯಸ್, ಬಾರ್ನ್ ಜೀನಿಯಸ್ ಅಂತ ಹೇಳ್ಬೋದು. ಆದರೆ ಇನ್ನೆಲ್ಲರಲ್ಲೂ ಮಿದುಳಿದೆ ಅಲ್ಲ, ಅದನ್ನು ಸಕ್ರಿಯವಾಗಿ ನಾವು ಬಳಸ್ಕೊಂಡ್ರೆ ಎಲ್ಲ ಮಕ್ಕಳು ಚೆನ್ನಾಗಾಗ್ತಾರೆ. ಮೇ ಬಿ ಒಂದು ಮಗು ಪಾಠ ಕೇಳಿ ಒಂದೇ ಸತಿ ಪಾಠ ಕೇಳಿದ್ರೆ ಅದಕ್ಕೆ ತಾನೆಲ್ಲ ಗ್ರಹಿಸಬಹುದು. ಇನ್ನೊಂದು ಮಗುಗೆ 2 ಸತಿ ಓದಕ್ಕೆ ಬೇಕಾಗ್ಬೋದು, ಇನ್ನೊಂದು ಮಗು 4 ಸತಿ ಬರಿಬೇಕಾಗ್ಬೋದು, ಅಥವಾ ಮತ್ತೊಂದು ಮಗುಗೆ 10 ಸತಿ ಓದಬೇಕಾಗ್ಬೋದು. ಅಷ್ಟೇ ವ್ಯತ್ಯಾಸ. ಎಲ್ಲ ಮಕ್ಕಳಲ್ಲೂ ಕೆಪಾಸಿಟಿ ಇದೆ. ನಿಮಗೆ ನೆನಪಿನ ಶಕ್ತಿ ಇಲ್ಲ, ನಿನ್ನ ಕೈಲಾಗಲ್ಲ ಅಂತ ಹೇಳಬೇಡಿ. ಆ ಮಗುಗೆ ಯಾವಾಗಲೇ ನಿದ್ದೆನಲ್ಲೂ ಎಬ್ಸ್ ಕೇಳಿ ಅಪ್ಪನ ಹೆಸರು ಹೇಳುತ್ತೆ, ಅಮ್ಮನ ಹೆಸರು ಹೇಳುತ್ತೆ, ಟೆಲಿಫೋನ್ ನಂಬರ್ ಹೇಳುತ್ತೆ, ಅಡ್ರೆಸ್ ಹೇಳುತ್ತೆ, ಇಷ್ಟೊಂದು ಎಲ್ಲ ಹೇಳುತ್ತೆ ಅಂದರೆ ಆ ಮಗುಗೆ ಯಾರೋ ನೆನಪಿನ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಎಲ್ಲಿ ಉಪಯೋಗಿಸ್ಬೇಕು ಅದನ್ನು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ಅದಕ್ಕೆ ಹೇಳ್ಕೊಡ್ಬೇಕು ಯಾವ ರೀತಿ ನೀವು ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ. ಸೊ ಮಕ್ಕಳನ್ನು ಪ್ರೀತಿಸಿ ಅವರಿಗೆ ಸರಿಯಾದ ಒಂದು ದಾರಿಯಲ್ಲಿ ಹೋಗುವುದನ್ನು ತೋರಿಸಿ. ಯಾವುದೂ ಕೈಲಾಗಲ್ಲ ಅಂತ ಒಂದು ಟೀಚರು ಈ ಮಕ್ಕಳೆಲ್ಲ ಹೈಸ್ಕೂಲಿಗೆ ಹೋದ್ರಂತೆ. ಹೈಸ್ಕೂಲ್ಗೆ ಹೋಗಿದ್ದೆ ಫಸ್ಟ್ ಡೇ ಏನು ಮಾಡಿದ್ರು ಹೆಡ್ ಮಾಸ್ಟ್ರು ಆ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಹೇಳಿದ್ರು, ಮಕ್ಕಳೇ ನಿಮ್ಮ ಕೈಲಿ ಏನೇನು ಆಗಲ್ಲ ಹೇಳಿ ಅಂತ. ಸೊ ಒಬ್ಬೊಬ್ರು ಒಂದೊಂದು ಹೇಳಿದ್ರು, ನನ್ನ ಕೈಲಿ ಇದು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ, ಓದೋಕ್ಕಾಗಲ್ಲ, ಏನೆಲ್ಲ ಅವ್ರು ಹೇಳಿದ್ರು. ಆಯಿತು, ನೆಕ್ಸ್ಟ್ ಒಂದು ಚೀಟಿ ತಗೊಳ್ಳಿ ಅಂತ. ಮಕ್ಕಳೆಲ್ಲ ಚೀಟಿ ತಗೊಂಡ್ರು, ಎಲ್ಲ ಬರೆದ್ರು ಅವ್ರ ಕೈಲಿ ಏನು ಆಗಲ್ಲ ಅಂತ ಹೇಳಿದ್ರಲ್ಲ ಅದನ್ನೆಲ್ಲ. ಆ ಚೀಟಿನೆಲ್ಲ ಒಂದು ಡಬ್ಬ ಇಟ್ಟಿದ್ರು. ಮಾಸ್ಟರ್ ಹೇಳಿದ್ರು ಆ ಚೀಟಿನ ತಗೊಂಡು ಬಂದು ಈ ಡಬ್ಬದಲ್ಲಿ ಹಾಕ್ರಿ ಅಂತ. ಎಲ್ಲ ಮಕ್ಕಳು ಹಾಕಿದ್ರು. ನಡೀರಿ ಎಲ್ಲ ನನ್ನ ಜೊತೆ ಗ್ರೌಂಡ್ಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು ಅವರು. ಆ ಡಬ್ಬನೂ ತಗೊಂಡು ಅಲ್ಲಿ ಮುಂಚೆನೇ ಒಂದು ದೊಡ್ಡ ಹಳ್ಳ ತೋಡಿದ್ರು.
ಆ ಮಕ್ಕಳಿಗೆ ಹೇಳಿದ್ರು, ದೊಡ್ಡ ಡಬ್ಬ ಇದೆ ಅಲ್ಲ, ಏನಿದೆ ಇದರಲ್ಲಿ ಅಂತ. ಇವ್ರ ಕೈಲಿ ಆಗಲ್ಲ, ಏನೇನು ಆಗಲ್ಲ ಅಂತೆಲ್ಲ ಇಲ್ಲ ಬರೆದಿದ್ರಲ್ಲ, ಅದೆಲ್ಲ ಇತ್ತು. ಸೊ ಆ ಚೀಟಿ ತುಂಬಿದಂತಹ ಡಬ್ಬನ ಈ ಒಂದು ಗುಂಡಿಯಲ್ಲಿ ಹಾಕ್ರಿ ಅಂತ ಆ ಮಕ್ಕಳು ಅದರಲ್ಲಿ ಎಸೆದ್ರು. ಎಲ್ಲರ ಹತ್ರ ಮಣ್ಣು ತುಂಬಿಸ್ಬಿಟ್ರು. ಮತ್ತೆ ಕ್ಲಾಸಿಗೆ ಕರ್ಕೊಂಬಂದ್ರು. ನಿಮ್ಮ ಕೈಲಿ ಏನಾಗಲ್ಲ ಅಂತ ಮನಸ್ಸಲ್ಲಿ ಇತ್ತಲ್ಲ, ಅದನ್ನೆಲ್ಲ ಬರೆದಿದ್ದೀರಾ, ಈಗ ತಗೊಂಡೋಗಿ ನಾವು ನಮ್ಮ ಗ್ರೌಂಡಲ್ಲಿ ಹೂತ್ಬಿಟ್ಟಿದ್ದೀವಿ ಅದನ್ನು. ಸೊ ಆ ನೆಗೆಟಿವ್ ಅನ್ನೋದೇ ಇಲ್ಲ, ಅದನ್ನೆಲ್ಲ ತೆಗೆದು ಹಾಕಿದ್ದೀರಾ ಮನಸ್ಸಿಂದ. ನಿಮ್ಮ ಕೈಲಿ ಎಲ್ಲ ಸಾಧ್ಯ. ಇನ್ಮೇಲಿಂದ ಆ ಒಂದು ನಕಾರಾತ್ಮಕ ಭಾವನೆಯನ್ನು ನೀವು ಇಟ್ಕೊಳ್ಬೇಡಿ, ಸಕಾರಾತ್ಮಕವಾಗಿ ಚಿಂತಿಸಿ ಮುಂದೆ ನಡೀರಿ ಅಂತ. ಸೊ ಇದು ಬೇಕಾಗಿದೆ ಮಕ್ಕಳಿಗೆ. ಖಂಡಿತ ಎಲ್ಲವೂ ಸಾಧ್ಯ. ಬೇಕಾಗಿರೋದು ಪ್ರಯತ್ನ. ಸೊ ಎಂತಹ ಪ್ರಯತ್ನ? ಹೌದು, ನಾನು ಕಲಿಬೇಕು. ಸೊ ಇವಾಗ ನಾಲೆಡ್ಜ್ ಬೇಕು, ಜ್ಞಾನ ಬೇಕು ಅಂದರೆ ಜ್ಞಾನ ದಾಹ ಇರಬೇಕು. ಬಾಯಾರಿಕೆ ಆಯಿತು ಅಂತ ಹೇಳಿದ್ರೆ ನಮಗೆ ಗೊತ್ತು ನೀರು ಬೇಕು ಅಂತ ನೀರು ಕುಡಿತೀವಿ. ಸೊ ಅದೇ ಥರ ನನಗೆ ನಾಲೆಡ್ಜ್ ಬೇಕು, ಕಲಿಬೇಕು ಅಂತ ಹೇಳಿದ್ರೆ ಆ ಜ್ಞಾನ ಬೇಕು ಅಂದರೆ ಜ್ಞಾನಕ್ಕೆ ಒಂದು ದಾಹ ಸಹ ಬೇಕು. ಸೊ ಎಲ್ಲರಲ್ಲೂ ಈ ಒಂದು ಸಾಧ್ಯತೆ ಇದೆ. ಸೊ ನಾನೇನಾಗಬೇಕು, ಏನಾಗಬಲ್ಲೆ ಅನ್ನೋದನ್ನು ಆ ಮಕ್ಕಳಿಗೆ ನೀವು ಸಹ ತಿಳಿಸಬಹುದು. ಅವರ ಕೆಪಾಸಿಟಿ ನೋಡಿ, ಮತ್ತು ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಸಹ ಕೇಳಿ ಒಂದು ಸರಿಯಾದ ಮಾರ್ಗದಲ್ಲಿ ಆ ಮಕ್ಕಳನ್ನ ನಡೆಸಬೇಕು. ಅದಕ್ಕೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಎಂತಹ ಒಂದು ಶಿಕ್ಷಣ ನಮ್ಮ ಮಕ್ಕಳಿಗೆ ಅಗತ್ಯ ಇದೆ ಅಂದರೆ ಚಾರಿತ್ರ್ಯವನ್ನು ರೂಪಿಸುವ, ಬುದ್ಧಿಯನ್ನು ವಿಕಸಿಸುವ, ಇಚ್ಛಾಶಕ್ತಿ ಅಥವಾ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸುವಂತಹ ಶಿಕ್ಷಣ ಬೇಕಾಗಿರೋದು. ಬರೀ ಪುಸ್ತಕದಲ್ಲಿರೋ ವಿದ್ಯೆ ಅಲ್ಲ, ಲೌಕಿಕ ವಿದ್ಯೆ ಅಂತ ಇದೆ. ಸೊ ಜೀವನವನ್ನು ಹೇಗೆ ನಡೆಸಬೇಕು ಅದು ಬೇಕು. ಅದಕ್ಕೆ ಹೇಳ್ತೀವಿ, ಈ ಒಂದು ಪ್ರಪಂಚದಲ್ಲಿ ಏನೂ ಗೊತ್ತಿಲ್ಲ ಅನ್ನೋರು ಯಾರೂ ಇಲ್ಲ, ಎಲ್ಲ ಗೊತ್ತಿದೆ ಅನ್ನೋರು ಯಾರೂ ಇಲ್ಲ. ಏನೂ ಓದಿಲ್ಲದೆ ಇರುವಂತಹ ಒಬ್ಬ ಅಲ್ಲಿ ಚಪ್ಪಲಿ ಹೊಲಿತಾ ಇರಬಹುದು, ಆದರೆ ಅವನಿಂದ ನಾವು ಕಲಿಯೋದು ಬಹಳಷ್ಟು ಇದೆ. ದಿನನಿತ್ಯ ನಾವು ಕಲಿಕೆ ನಿರಂತರ ಅಂತ ಹೇಳ್ತೀವಿ, ಸಾಯುವವರೆಗೂ ಪ್ರತಿನಿತ್ಯ ನಾವು ಕಲಿತಾ ಹೋಗ್ತೀವಿ. ಸೊ ಯಾರೇ ಆಗಲಿ ಹೇಗೆ ಕಲಿತಾರೆ? ಬರೀ ಟೀಚರ್ಸಿಂದನ, ಬರೀ ತಂದೆ ತಾಯಿಯಿಂದನ ಹೇಗೆ ಕಲಿತಾರೆ ಅಂದರೆ ತಾವೇ ಸ್ವತಃ ಕಲಿಯೋದು ಸಹ ಉಂಟು. ಅದಕ್ಕೆ ಹೇಳ್ತೀವಿ, ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಕಾಲೇನ ಪಾದಮಾದತ್ತೆ ಪಾದಂ ಸ ಬ್ರಹ್ಮಚಾರಿಭಿ ಅಂತ. ಟೀಚರ್ಸಿಂದ ಕಲಿಯೋದು 25%, ತಾವೇ ಸ್ವತಃ ಕಲಿಯೋದು 25%, ಸಹಪಾಠಿಗಳು ಜೊತೆಗಾರರು ಸುತ್ತ ಇರೋರಿಂದ ಕಲಿಯೋದು 25%. ಇಷ್ಟೆಲ್ಲ ಕಲಿತರು ಒಟ್ಟಿಗೆ ಎಷ್ಟಾಯ್ತು? 75% ಆಯಿತು ನೋಡಿ. ಇನ್ನು 25% ಅನ್ನೋದನ್ನ ಜೀವನದಲ್ಲಿ ದಿನನಿತ್ಯ ಕಲಿತಾ ಹೋಗ್ತೀವಿ. ಸೊ ಕಲಿಕೆ ಅನ್ನೋದು ನಿರಂತರ. ಅದಕ್ಕೆ ಇವ್ರ ಹತ್ರನೇ ಕಲಿಬೇಕು, ಅವ್ರ ಹತ್ರನೇ ಅಲ್ಲ. ಈ ಒಂದು ಲೌಕಿಕ ವಿದ್ಯೆಯನ್ನು ಕಲಿಯುವಾಗ ಬಹಳಷ್ಟು ಜನ ನಮ್ಮ ಜೊತೆ ಇರುವವರು, ಸುತ್ತಮುತ್ತ ಇರುವವರೆಲ್ಲರೂ ನಮಗೆ ಸಹಾಯಕ್ಕೆ ಬರ್ತಾರೆ. ಅದಕ್ಕೆ SSLC ಮುಗಿಸ್ತಾ ಇದ್ದೀರಾ, ನಂಗೆ ಗೊತ್ತು ಈ ಶಾಲೆಯಲ್ಲಿ ಓದಿದ ಮಕ್ಕಳೆಲ್ಲ ಬರೀ ಟೀಚರ್ಸ್ನ ಅಷ್ಟೇ ಗೊತ್ತಿಲ್ಲ ಅಂತ. ಜೊತೆಗೆ ಕಸ ಗುಡಿಸುವಂತಹ ಆಂಟಿ ಅಂತೀರ, ಆಯಮ್ಮ ಅಂತೀರ, ಏನೋ ಅವರೂ ಸಹ ಇರ್ತಾರೆ. ಸೊ ಎಲ್ಲರನ್ನೂ ನೀವು ನೆನಪಿಟ್ಕೊಳ್ತೀರಾ ಅಂತ. ಆದರೆ ಗುರುವನ್ನು ಮಾತ್ರ, ನಿಮಗೆ ವಿದ್ಯೆ ಕಲಿಸಿದ ಗುರುವನ್ನು ಯಾವತ್ತೂ ಮರಿಬೇಡಿ. ದಟ್ ಫೆಲೋ, ದಿಸ್ ಫೆಲೋ ಅಂತ ಇವಾಗ ಒಂದು ಇದು ಬಂದ್ಬಿಟ್ಟಿದೆ. ಎಷ್ಟು ಕೀಳಾಗಿ ಟೀಚರ್ಗೆ ತುಚ್ಛವಾಗಿ ಮಾತಾಡುವಂತಹ ವಿದ್ಯಾರ್ಥಿಗಳ ಒಂದು ಸಮೂಹ ಹೊಟ್ಕೊಂಡಿದೆ. ಯಾವತ್ತೂ ಹಾಗೆ ಮಾಡಬೇಡಿ. ಗುರುಗಳ ಮೇಲೆ ಭಕ್ತಿ ಇಲ್ಲದಿದ್ದರೆ ನಿಮಗೆ ವಿದ್ಯೆ ಹತ್ತೋದೇ ಇಲ್ಲ. ಸೊ ನಿಮ್ಮನ್ನ ವಿದ್ಯಾವಂತ ಅಥವಾ ವಿದ್ಯಾವಂತೆ ಅಂತ ಕಲೀಲಿಕ್ಕೆ ಆಗಲ್ಲ. ಯು ಜಸ್ಟ್ ಲಿಟ್ರೇಟ್ ಅಷ್ಟೇ. ಸೊ ಎಜುಕೇಟೆಡ್ ಆ್ಯಂಡ್ ಲಿಟರೇಟ್ ಎಷ್ಟೊಂದು ವ್ಯತ್ಯಾಸ ಇದೆ. ಸೊ ಈ ಒಂದು ಗುರು ಹಿರಿಯರಲ್ಲಿ ಭಕ್ತಿ ಅನ್ನೋದು ನಿಮಗೆ ಖಂಡಿತ ಇರಬೇಕು. ಮತ್ತು ತಂದೆ ತಾಯಿಗಳ ಮೇಲೆ ಪ್ರೀತಿ ಇರಲಿ. ಆ ಗುರುಗಳ ಭಕ್ತಿ ಹೇಗೆ ಅಂತ ಹೇಳಿದ್ರೆ, ರಾಧಾಕೃಷ್ಣನ್ ಅವರು ಒಮ್ಮೆ ಮೆಡ್ರಾಸ್ನಲ್ಲಿ ಹೋಗ್ತಾ ಇದ್ರಂತೆ, ಕಾರ್ನಲ್ಲಿ ಹೋಗ್ತಾ ಇರುವಾಗ ಅವರು ಕಾರ್ ಡ್ರೈವರಿಗೆ 1 ನಿಮಿಷ ನಿಲ್ಲಿಸು ಅಂತ ಹೇಳಿದ್ರಂತೆ. ಅವ್ರು ನಿಲ್ಲಿಸ್ದ ಸೀದಾ ಕಾರಿಂದ ಇಳಿದು ಹೋದವರು ಪಾಟ್ನಲ್ಲಿ ಒಬ್ಬರು ವಯಸ್ಸಾದ
ಹಿರಿಯರು ನಡ್ಕೊಂಡು ಹೋಗ್ತಾರೆ. ಆ ವಯಸ್ಸಾದ ಹಿರಿಯರು ಪೇಟ, ಕಚ್ಚೆ ಪಂಚೆ, ಒಂದು ಜುಬ್ಬ, ಪೇಟ, ಕೈಯಲ್ಲೊಂದು ಛತ್ರಿ, ಇಂತಹ ವ್ಯಕ್ತಿಯ ಚಿತ್ರಣ ಬಂದಾಗ ಯಾರು ಅನ್ಕೊಳ್ತೀವಿ? ಶಾಲಾ ಮಾಸ್ತರಲ್ವಾ? ಸೊ ಅವರು ಇಳಿದು ಹೋಗಿದ್ದೆ ಕಾಲಿಗೆ ನಮಸ್ಕಾರ ಮಾಡಿದ್ರಂತೆ. ಫುಟ್ಪಾತ್ನಲ್ಲಿ ಅಷ್ಟು ಹೋಗ್ತಾ ಇರುವಂಥ ಬಹಳ ಸಾಧಾರಣ ವ್ಯಕ್ತಿ ಅಂತ, ಅಷ್ಟು ವಯಸ್ಸಾದವ್ರು ಹೋಗ್ತಾ ಇದ್ರೆ ಇವ್ರು ಏನು ಅಂತಹ ರಾಷ್ಟ್ರಾಧ್ಯಕ್ಷರಾದವರು ಹೋಗಿದ್ದೆ. ಅವಾಗ ಕೇಳ್ತಾರಂತೆ ಆ ಮುದುಕರು ಕನ್ನಡಕ ಸರಿ ಮಾಡ್ಕೊಂಡು, ಯಾರಪ್ಪ ನೀನು ಅಂತ. ಇವ್ರು ಹೇಳ್ತಾರೆ ತಾವು ಯಾರು ಅಂತ. ಮತ್ತೆ ಹೇಳ್ತಾರೆ, ಏನು ಮಾಡ್ತಾ ಇದೀಯಾ ನಿನ್ನ ಒಂದು ಜೀವನೋಪಾಯಕ್ಕೆ ಅಂತ. ಅದೇ ಹಿರಿಯರೆಲ್ಲ ಕೇಳೋದು. ಇವ್ರು ಹೇಳ್ತಾರೆ ನಾನು ಏನಾಗಿದ್ದೀನಿ ಅಂತ. ನೋಡಿ, ಆ ಟೀಚರ್ ಅನ್ನೋರನ್ನ ಎಷ್ಟು ನೀವು ಗೌರವ ಕೊಡ್ತೀರಲ್ಲ, ಅಷ್ಟು ನೀವು ಒಂದು ಎತ್ತರಕ್ಕೆ ಬೆಳೀತೀರ. ಏನೇ ಆಗ್ರಿ, ನೀವು ನಿಮ್ಮ ಒಂದು LKG ಇಂದ ಕಲಿಸಿದಂತಹ ಒಂದು ಗುರುಗಳಿರ್ತಾರಲ್ಲ, ಅವರಿಗೆ ಯಾವತ್ತೂ ನೀವು ಚಿರಋಣಿಯಾಗಿರಬೇಕು. ಎಷ್ಟು ಚೆನ್ನಾಗಿ ನಾನು ಹೇಳಿದೆ. ಫಸ್ಟು ಪೇರೆಂಟ್ಸ್ಗೆಲ್ಲ ಗೊತ್ತು 1ನೇ ಕ್ಲಾಸಿಗೆ ಮಗು ಬಂದಾಗ ಹೇಗಿತ್ತು, ಅಥವಾ ನರ್ಸರಿಗೆ ಬಂದಾಗ ಹೇಗಿತ್ತು, ಈಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಶಿಲ್ಪಿಗಳು ಅಂತ ಹೇಳ್ತೀವಿ ನಾವು ಟೀಚರ್ಸ್ಗೆ. ಅಂತಹ ಒಂದು ರೂಪನ ನಿಮಗೆ ಕೊಟ್ಟಿದ್ದಾರೆ. ಅದು ನಿಮ್ಮ ಒಂದು ಸಂಸ್ಕಾರ, ಸಂಸ್ಕೃತಿ. ನೀವು ಕಲ್ತಿದ್ರೆ ಯಾರೇ ಆಗಲಿ ಹಿರಿಯರನ್ನ, ಎಸ್ಪೆಷಲಿ ಟೀಚರ್ಸ್ನ. ಅರಿಸ್ಟಾಟಲ್ ಹೇಳ್ತಾನೆ, ಟೀಚರ್ಸ್ ಹೂ ಎಜುಕೇಟ್ ಚಿಲ್ಡ್ರನ್ ಡಿಸರ್ವ್ ಮೋರ್ ಮೆನ್ಷನ್ ದ್ಯಾನ್ ಪೇರೆಂಟ್ಸ್ ಅಂತ. ಫಾರ್ ದ ಫಾರ್ಮರ್ ಗಿವ್ ಲೈಫ್ ವೆರಾಸ್ ದ ಲ್ಯಾಟರ್ ಗಿವ್ ಬರ್ತ್ ಅಂತ ಅವ್ರು ಹೇಳ್ತಾರೆ. ತಂದೆ ತಾಯಿಗಳು ಜೀವ ಕೊಡ್ತಾರೆ ಮಕ್ಕಳಿಗೆ, ಆದರೆ ಆ ಜೀವನವನ್ನು ರೂಪಿಸುವಂತಹ ಶಕ್ತಿ ಆ ವಿದ್ಯಾರ್ಥಿಗೆ ಕೊಡೋದು ಟೀಚರ್ಸ್ ಅಂತ ಅವ್ರು ಹೇಳ್ತಾರೆ. ಟೀಚರ್ಗಳನ್ನ ನಾವು ಗುರುಗಳಿಗೆ, ತಂದೆ ತಾಯಿಗಳಿಗಿಂತ ಒಂದು ಹೆಚ್ಚಿನ ಸ್ಥಾನದಲ್ಲಿಡಬೇಕು ಅಂತ. ಸೊ ನಿಮ್ಮ ಟೀಚರ್ಸ್ನ ಮರಿಬೇಡಿ. ಸ್ಕೂಲ್ ಲೈಫ್ ಅಂತ ಹೇಳ್ತೀವಿ, ಏನೆಲ್ಲ ನೀವು ಕಲ್ತಿದ್ದೀರಾ, ಹೇಗೆ ಖುಷಿಯಾಗಿ ಇಲ್ಲಿ ಒಂದು ಲರ್ನಿಂಗ್ ಶುಡ್ ಬಿ ಎಂಜಾಯಬಲ್ ಅಂತ ಹೇಳ್ತೀವಿ, ಅಷ್ಟು ಚೆನ್ನಾಗಿ ಕಲ್ತಿದ್ದೀರಲ್ಲ. ಕಾಲೇಜ್ಗೆ ಹೋಗ್ತಾ ಹೋಗ್ತಾ ನಿಮಗೆ ಈ ಒಂದು ವಾತಾವರಣ ಸಿಗೋದಿಲ್ಲ, ಖಂಡಿತ ಕಷ್ಟ. ಮತ್ತು ಇದೇ ಸಮಯದಲ್ಲಿ ಬಹಳಷ್ಟು ಫ್ರೆಂಡ್ಸ್ ಸಹ ನಿಮಗೆ ಸಿಗೋದಿಲ್ಲ. ಸೊ 1-2 ಫ್ರೆಂಡ್ಸು ಜೀವನದಲ್ಲಿ ಒಳ್ಳೆಯವರು ಸಿಕ್ಕಿದ್ರೆ ನಾವು ಹೇಳ್ತೀವಿ ಸೊ ಆರೋಗ್ಯಕ್ಕೆ ಪೂರಕ ಒಳ್ಳೆಯ ಸ್ನೇಹಿತರು ಅಂತ. ಸೊ ಒಳ್ಳೆಯ ಸ್ನೇಹಿತರನ್ನ ಆರಿಸ್ಕೊಳ್ಳಿ. ಅವರು ಸಹ ನಿಮ್ಮ ಒಂದು ಉನ್ನತಿಗೆ ಸಹಾಯ ಅಥವಾ ಸಹಕಾರ ಕೊಡ್ತಾರೆ. ಹೆಚ್ಚಿನದಾಗಿ ನಿಮಗೆಲ್ಲ ಇಷ್ಟೆಲ್ಲ ಒಳ್ಳೆ ಯೋಚನೆ ಬರಬೇಕು, ಆಲೋಚನೆಗೆ ತಕ್ಕಂತೆ ಮನುಷ್ಯ ಅಂತ ಹೇಳ್ತೀವಿ. ಸೊ ಅದು ನಿಮ್ಮ ಆರೋಗ್ಯದ ಒಂದು ಆರೋಗ್ಯವನ್ನು ಅವಲಂಬಿಸಿದೆ. ನೀವು ಒಳ್ಳೆಯ ಆಲೋಚನೆ ಮಾಡಬೇಕು ಅಥವಾ ಒಳ್ಳೆಯ ನಿಟ್ಟಿನಲ್ಲಿ ಹೋಗಬೇಕು ಎಲ್ಲ ನೋಡಿದ್ರೆ ನಿಮ್ಮ ಆರೋಗ್ಯ ಸಹ ಬಹಳ ಮುಖ್ಯ. ತಂದೆ ತಾಯಿಗಳು ಈ ಮಕ್ಕಳಿಗೆ ಈ ಹದಿಹರಿಯದಲ್ಲಿ ಅವರಿಗೆ ತಿನ್ನುವಂತಹ ಅಭ್ಯಾಸ ಕೂಡ ಬಹಳಷ್ಟು ವ್ಯತ್ಯಾಸ ಆಗ್ಬಿಡುತ್ತೆ. ಬಾಯಿಗೆ ರುಚಿಯಾದಂಥದ್ದೇ ಬೇಕು ಅಂತಾರೆ, ನೀವು ಮಾಡಿದಂತಹ ಅಡುಗೆನೂ ತಿನ್ನೋದಿಲ್ಲ, ತಿಂಡಿನೂ ಬೇಡ ಅಂತ ಹೇಳ್ತಾರೆ. ಸೊ ಆ ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ಕೊಡುವುದು ನಮ್ಮ ಜವಾಬ್ದಾರಿ ಆಗಿದೆ. ಸೊ ಮನೆಯಲ್ಲೇ ನಾವು ಸಾಕಷ್ಟು ತರಕಾರಿ, ಕಾಳು, ಪಲ್ಯ ಎಲ್ಲ ಉಪಯೋಗಿಸಿ ಅವರಿಗೆ ರುಚಿಯಾದಂತಹ ಆಹಾರ ಕೊಡ್ಬೋದು. ಯಾಕೆಂದರೆ ಈಗ ಅವರ ದೇಹ ಗಟ್ಟಿ ಆಯಿತು ಅಂತ ಹೇಳಿದ್ರೆ 50-60 ವರ್ಷ ಆದರೂ ಚೆನ್ನಾಗಿರ್ತಾರೆ. ಅದು ಹೆಣ್ಮಕ್ಳಲ್ಲಿ ಬಹಳಷ್ಟು ಜನದಲ್ಲಿ ಈ ಒಂದು ವಯಸ್ಸಿನಲ್ಲಿ ಸಾಕಷ್ಟು ತೊಂದರೆಗಳಿರುತ್ತೆ. ಮತ್ತು ರಕ್ತಹೀನತೆ ಒಂದು ತುಂಬ ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾರೆ. ಸೊ ಆ ಒಂದು ರಕ್ತಹೀನತೆ ಕಡೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ನೀವು ಗಮನ ಕೊಡಿ. ಕೆಲವು ಅಧ್ಯಯನದ ಪ್ರಕಾರ ಸುಮಾರು 80% ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಹೆಣ್ಮಕ್ಳು ಹಾಗೂ ತಾಯಂದಿರು, ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾರೆ ಅಂತ ಇದೆ. ಸೊ ಇದಕ್ಕೆ ಒಂದು ನಮ್ಮಲ್ಲಿ ಆಹಾರ ಪದ್ಧತಿ, ಒಂದು ಹಣ ಇದ್ದರೂ ಸಹ ನಾನು ತಿನ್ನೋದು ಬಾಯಿಗೆ ರುಚಿಯಾದದ್ದು. ತುಂಬ ದಪ್ಪಗಿರ್ತಾರೆ, ಬಹಳಷ್ಟು ಜನ ಬರ್ತಾರೆ, ಆದರೆ ದಪ್ಪಗಿರೋದು ದೇಹದಲ್ಲಿ ಕೊಬ್ಬಿದೆ, ಆದರೆ ಮೈಯಲ್ಲಿ ರಕ್ತ ಇಲ್ಲ ಅಂತ. ಸೊ ದಪ್ಪಗಿದ್ದವರೆಲ್ಲರೂ ತುಂಬ ಪೌಷ್ಟಿಕ ಆಹಾರ ತಿಂದಿದ್ದಾರೆ ಅಂತಲ್ಲ. ಸೊ ಅವರು ಬೇಡದಿದ್ದಲ್ಲೇ ತಿಂತಾರೆ. ಬರೀ ಕಾರ್ಬೋಹೈಡ್ರೇಟ್ಸು, ಈ ನಾವು ಜಂಕ್ ಫುಡ್ ಏನೆಲ್ಲ ಹೇಳ್ತೀವಿ, ಬರೀ ಅಂಥದ್ದಕ್ಕೆ ಮಾರು ಹೋಗೋದು ಬೇಡ. ಚೆನ್ನಾಗಿ ಮಕ್ಕಳೆಲ್ಲ ಇವಾಗ ಈ ಏಜಲ್ಲಿ ಅವರಿಗೆಲ್ಲ ತುಂಬ ಸುಂದರವಾಗಿ ಕಾಣಿಸ್ಬೇಕು, ನನಗೆ ಉದ್ದ ಕೂದಲಿರಬೇಕು, ನನ್ನ
ಏನು ಚರ್ಮ ತುಂಬ ಚೆನ್ನಾಗಿರಬೇಕು, ಪಿಂಪಲ್ಸ್ ಇರಬಾರ್ದು, ಹಾಗೆ ಅದನ್ನೇ ಯೋಚನೆ ಮಾಡ್ತಾ ಹೋಗ್ತಾರೆ. ಅವ್ರು ಅಷ್ಟು ಸುಂದರವಾಗಿ ಚೆನ್ನಾಗಿರಬೇಕು ಅಂದರೆ ಆಹಾರ ಮುಖ್ಯ. ಯಾವುದೇ ಒಂದು ಕಾಸ್ಮೆಟಿಕ್ ತೊಗೊಂಡು ನಾನು ಹಚ್ಕೊಳ್ತೀನಿ ಅಂದರೆ ಏನೂ ಉಪಯೋಗ ಆಗೋದಿಲ್ಲ. ಸರಿಯಾದ ಆಹಾರ ಸೇವನೆಯಿಂದ, ಪೌಷ್ಟಿಕ ಆಹಾರ ಇದ್ದರೆ ಮಾತ್ರ ಅವರ ತ್ವಚೆ ಆಗಲಿ, ಕಣ್ಣಾಗಲಿ, ಕೂದಲಾಗಲಿ ಎಲ್ಲನೂ ಬಹಳ ಚೆನ್ನಾಗಿರುತ್ತೆ. ಯಾವುದೇ ಒಂದು ಸೌಂದರ್ಯ ಸಾಧಕಗಳಿಲ್ಲದೆ ಮಕ್ಕಳು ಬಹಳ ಚೆನ್ನಾಗಿರ್ತಾರೆ. ಸಾಕಷ್ಟು ಸ್ವಲ್ಪ ಮಕ್ಕಳಿಗೆ ದೈಹಿಕ ಒಂದು ಶ್ರಮಕ್ಕೆ ಆಟ ಆಡಲು ಸಹ ಬಿಡಿ, ಸ್ವಲ್ಪ ಓಡಾಡಲಿ ಅವರು. SLC ಆದಮೇಲೆ ಈ ದೈಹಿಕ ವ್ಯಾಯಾಮ ಏನಿರುತ್ತೆ ಆ ಶ್ರಮನೂ ಸ್ವಲ್ಪ ಕಡಿಮೆ ಆಗಿಬಿಟ್ಟಿರುತ್ತೆ. ಅದಾಯಿತು ಅಂದರೆ ಅವ್ರಿಗೆ ಏಕಾಗ್ರತೆ ಬರುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಫಸ್ಟ್ ಹೋಗಿದೆ ಫುಟ್ಬಾಲ್ ಆಡಿ ಬಾ ನೀನು, ಆಮೇಲೆ ನಿನಗೆ ಏಕಾಗ್ರತೆ ಹೆಚ್ಚುತ್ತೆ ಅಂತ. ಸೊ ಆ ಮಕ್ಕಳಿಗೆ ಒಂದು ಶಾಂತವಾದ ಮನೆಯಲ್ಲಿ ಓದುವಂತಹ ವಾತಾವರಣ ಕೊಡ್ರಿ. ನೀವು ಒಳ್ಳೆಯ ಒಂದು ವ್ಯಕ್ತಿಗಳ ಬಗ್ಗೆ ನೀವು ಓದಿ, ಯಾರಿಲ್ಲ ಅಂದರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಓದಿ ಆ ಮಕ್ಕಳಿಗೆ ಹೇಳ್ತಾ ಇರಿ. ಆ ಮಕ್ಕಳಿಗೆ ಒಂದು ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿಸುವಂತಹ ಒಂದು ಕಥೆಗಳನ್ನಾಗಲಿ, ನಿದರ್ಶನಗಳನ್ನಾಗಲಿ ಹೇಳ್ತಾ ಹೋಗಿ. ಪೇರೆಂಟ್ಸ್ ಕೆಲಸ ಇದು. ಇಲ್ಲದೆ ಇದ್ರೆ ಅವ್ರು ಬರೀ TV ನೋಡ್ತಾರೆ, ಕಂಪ್ಯೂಟ್ರಲ್ಲೇ ಆಟ ಆಡ್ತಾರೆ. ಇಲ್ಲ ಈಗ ಮೊಬೈಲ್ ಕೊಡ್ಸಿದ್ದೀರಾ ಅಂದರೆ ಖಂಡಿತ ತಪ್ಪು. ಮೊಬೈಲ್ಸ್ ಎಲ್ಲ ವಾಪಸ್ ಇಟ್ಕೊಂಡ್ಬಿಡಿ. SLC ಮಕ್ಕಳಿಗೆ ಯಾರಿಗೂ ಮೊಬೈಲ್ ಬೇಡ. ಅವರೆಲ್ಲೇ ಇರ್ತಾರೆ, ಶಾಲೆಯಲ್ಲಿ ಇರ್ತಾರೆ, ಎಲ್ಲೇ ಹೋಗ್ತಾರೆ ಬರ್ತಾರೆ. ಸೊ ಇವೆಲ್ಲ ಎನರ್ಜಿನ ಹೀರ್ಕೊಂಡು ಬಿಡುತ್ತೆ. ಮಕ್ಕಳಲ್ಲಿರುವ ಶಕ್ತಿ ಎಲ್ಲನೂ ವೇಸ್ಟ್ ಆಗಿಬಿಡತ್ತೆ. ಆಮೇಲೆ ಯಾವಾಗ ಬೇಕು ಉಪಯೋಗಕ್ಕೆ ಬೇಕೋ ಖಂಡಿತ ಅದು ಉಪಯೋಗಕ್ಕೆ ಬರೋದಿಲ್ಲ. ಸೊ ಆ ಮಕ್ಕಳಲ್ಲಿ ಸೃಜನಶೀಲತೆ ಹೆಚ್ಚಬೇಕು. ಕ್ರಿಯೇಟಿವಿಟಿ ಯಾವಾಗ ಬರುತ್ತೆ ಅಂದರೆ ಓದಬೇಕು, ಒಳ್ಳೆ ಕೆಲಸ ಮಾಡಬೇಕು. ಬರೀ TV, ಕಂಪ್ಯೂಟರು, ಮೊಬೈಲ್ಸ್ ಅಂತ ಹೇಳಿದ್ರೆ ಅಲ್ಲಿಗೆ ಅವರ ಮಿದುಳೆಲ್ಲ ಹೋಗ್ತಾ ಇದೆ, ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಸೊ ಮಕ್ಕಳು ಬರೀ ನಮ್ಮವರಲ್ಲ, ನಂದೇ ಮಗು ಅಲ್ಲ, ದೇಶದ ಆಸ್ತಿ. ಸೊ ಅಂತಹ ನಮ್ಮ ಭಾರತ ದೇಶಕ್ಕೆ ಬೇಕಾದಂತಹ ಒಂದು ಸೃಜನಶೀಲ ಸತ್ ಪ್ರಜೆಗಳು, ಬಹಳ ಬುದ್ಧಿವಂತರು ನಮ್ಮ ಮಕ್ಕಳೆಲ್ಲ. ನೋಡ್ಬೇಕು, ಅಮೆರಿಕ ಉದ್ಧಾರ ಆಗ್ತಿದೆ ಅಂದರೆ ಭಾರತದ ಬಹಳ ಮೆದುಳುಗಳು ಅಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಅಂತಹ ನಮ್ಮ ಭಾರತವನ್ನು ಉದ್ಧಾರ ಮಾಡುವಂತಹ ದೇಶಭಕ್ತಿಯನ್ನು ಬೆಳೆಸ್ಕೊಂಡು ಸತ್ಪ್ರಜೆಗಳಾಗಿ ನನಗೂ ಮಗ ಆಗಬೇಕು, ಓದಿದ ಶಾಲೆಗೂ ಕೀರ್ತಿ ತರಬೇಕು, ಬಾಳುವಂತಹ ಒಂದು ನಗರ ಆಗ್ಬೋದು, ಜಿಲ್ಲೆ ಆಗ್ಬೋದು, ರಾಜ್ಯ ಆಗ್ಬೋದು, ಹಾಗೂ ಭಾರತಕ್ಕೂ ಸಹ ಅವನು ಖ್ಯಾತಿ ತರಬಹುದು ಅಂತ ಮಾಡುವಂತಹ ಅತ್ಯುನ್ನತ ಒಂದು ಮಗು ಆಗಲಿ ಅನ್ನುವ ನಿಟ್ಟಿನಲ್ಲಿ ಆ ಮಕ್ಕಳನ್ನ ಬೆಳೆಸೋಣ. ಶಾಲೆಯ ಸಪೋರ್ಟ್ ನಿಮಗಿದೆ. ಬಹಳ ಖುಷಿಯಾಗುತ್ತೆ. ನಾನು ಮತ್ತೆ ಹೇಳ್ತೀನಿ, ಜಯಂತ್ ಕರೆದ್ರು ಅಂತ ನಾನು ಖಂಡಿತ ಇಲ್ಲಿಗೆ ಬಂದೆ. ಬಿಕಾಸ್ ಎಷ್ಟೆಲ್ಲ ಅವರು ಶ್ರಮ ವಹಿಸ್ತಾರೆ. ನನಗೆ ಬಹಳಷ್ಟು ದಿನ ಅನ್ನಿಸ್ತು, ಏನಪ್ಪ MBBS ಮಾಡಿ ಜಯಂತ್ ಬಿಟ್ಟು ಇಲ್ಲಿ ಶಾಲೆ ನಡೆಸ್ತಾರಲ್ಲ ಅಂತ. ಆದರೆ ನಾನು ನೋಡ್ತಾ ಇದ್ದೀನಿ, ಸೊ ಅವರು ಶಾಲೆಯ ಮಕ್ಕಳಿಗೆ ಎಷ್ಟೊಂದು ಎಫರ್ಟ್ ಹಾಕಿ ಹೇಗೆ ಆ ಮಕ್ಕಳನ್ನ ಉನ್ನತ ರೀತಿಯಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗೋಕ್ಕೆ ಶ್ರಮ ಪಡ್ತಾ ಇದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ. ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೆ, ಕನ್ನಡ ರಾಜ್ಯೋತ್ಸವ ಇರಬಹುದು, ಈ ಒಂದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ, ನಂಗೆ ಗೊತ್ತು ಫಸ್ಟು ಸಿದ್ಧಗಂಗಾ ಮಕ್ಕಳೇ ಅಲ್ಲಿರ್ತಾರೆ, ಅವ್ರಿಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ. ಸೊ ಅಷ್ಟೊಂದು ಎಲ್ಲ ವಿಭಾಗದಲ್ಲಿ ಸೈನ್ಸ್ ಒಂದು ಫೋರಮ್ನಲ್ಲಿ ನೋಡಿದೆ, ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಬ್ದುಲ್ ಕಲಾಂ ಅವ್ರು ಬಂದರು, ಈ ಮಕ್ಕಳು ನಿಮ್ಮ ಮಕ್ಕಳು ಮುಂದೆ ಇದ್ದಾರೆ, ಅಲ್ಲಿ ನಿಂತ್ಕೊಂಡು ಅವ್ರ ಮುಂದೆ ಒಂದು ಪ್ರಶ್ನೆ ಕೇಳೋದೇನೋ ತುಂಬ ಖುಷಿ ಆಗುತ್ತೆ ನೋಡಿ. ಅದರಲ್ಲಿ ಟೀಚರ್ಸ್ ಎಫರ್ಟ್ ಬೇಕು. ನಾವು ಬರೀ ಶಾಲೆಗೆ ಕಳಿಸ್ಬಿಟ್ರೆ ಆಗೋದಿಲ್ಲ. ಸೊ ಯಾರು ನಮ್ಮ ಮಕ್ಕಳನ್ನ ಅತ್ಯಂತ ಚೆನ್ನಾಗಿ ತಯಾರಿ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡ್ತಾ ಇದ್ರೆ ನಂಗೆ ಬಹಳ ಖುಷಿ ಆಯಿತು. ಹೌದಪ್ಪ. ಸೊ ಅಲ್ಲಿದ್ದರೆ ಸ್ವಲ್ಪ ಕೆಲವು ಇಲ್ಲೂ ಸಹ ವೈದ್ಯರಾಗಿ ಖಂಡಿತ ಮಕ್ಕಳ ಆರೋಗ್ಯನ ನೋಡ್ಕೊಳ್ತಾ ಇದ್ದಾರೆ. ಆದರೂ ಸಹ ಡಾಕ್ಟ್ರಾಗಿ ಮಾಡೋಕ್ಕಿಂತ ಇಲ್ಲಿ ಸತ್ಪ್ರಜೆಗಳನ್ನು ರೂಪಿಸೋಲ್ಲಿ ಜಯಂತ್ ಖಂಡಿತ ತಮ್ಮ ಒಂದು ಶ್ರಮನ ಇದರಲ್ಲಿ ಅಳವಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ಕಾನ್ಸಂಟ್ರೇಷನ್ ಪವರ್ ತೋರಿಸ್ತಾ ಇದ್ರು. ನಾನು ಎಲ್ಲರಿಗೂ ಹೇಳ್ತಾ ಹೋದೆ. ಬಹಳಷ್ಟು ಜನ ನಮ್ಮ ಊರಿನ ಹಿರಿಯರು ಅವರು ಸಹ ಬಂದು ಕಾಂಟ್ಯಾಕ್ಟ್ ಮಾಡಿ ಮೇಡಮ್ನ ನಾವು ನೋಡಬೇಕು ಈ ಡೆಮೋ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟೆಲ್ಲ ನಿಟ್ಟಿನಲ್ಲಿ ಈ ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಾಗ ಪೇರೆಂಟ್ಸ್ ಆಗಿ, ಪೋಷಕರಾಗಿ ನಾವೇನು ಮಾಡ್ಬೋದು, ಆವಾಗ ಟೀಚರ್ಸ್ ಜೊತೆ ಮೀಟ್ ಮಾಡಿ ನಮ್ಮ ಮಕ್ಕಳದು ಏನು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್, ಸೊ ಯಾವ ರೀತಿ ಮಕ್ಕಳನ್ನ ಇಂಪ್ರೂವ್ ಮಾಡಬೇಕು ಏನು ಅಂತ ತಿಳ್ಕೊಂಡು ಹೋಗ್ತಾ ಹೋದರೆ ಖಂಡಿತ ಪ್ರತಿಯೊಂದು ಮಗುವು ದಿ ಬೆಸ್ಟ್ ಆಗಿರುತ್ತೆ. ಸೊ ಬರೀ 1ನೇ ರ್ಯಾಂಕ್ ಬರೋದು, 2ನೇ ರ್ಯಾಂಕ್ ಬರೋದು ಮಕ್ಕಳಷ್ಟೇ ಒಳ್ಳೆಯವರಲ್ಲ. ಒಂದ್ಸತಿ ಡಾಕ್ಟರ್ ದೇವಿ ಶೆಟ್ಟಿ ಹೇಳ್ತಾ ಇದ್ರು, ಇಟ್ಸ್ ಅ ಬ್ಯಾಕ್ ಬೆಂಚರ್ಸ್ ಹೂ ಬಿಲ್ಡ್ ದ ಸೊಸೈಟಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಬೇಕು, ಎಲ್ಲ ಮಕ್ಕಳು ಬೇಕು.
ಓದಿನಲ್ಲಿ ಮುಂದೆ ಇಲ್ಲ ಅಂತ ಹೇಳಿದ್ರೆ ಅವರೇನು ಅಷ್ಟು ಮುಂದೆ ಹೋಗಲ್ಲ ಅಂತಲ್ಲ, ಆದರೆ ವಿದ್ಯೆ ನಮಗೆ ಬೇಕೇ ಬೇಕು. ಸೊ ವಿದ್ಯಾವಂತರಾಗೋಣ. ಸೊ ಮಕ್ಕಳು ಏನು ಓದ್ತಾರೋ, ನೀವೇನು ಹಣ ಗಳಿಸ್ತಿರಲ್ಲ ಆ ಮಕ್ಕಳ ವಿದ್ಯೆಗೆ ಹಾಕಿ. ಸೊ ಅವ್ರಿಗೆ ಬೇಕಾಗಿರೋದು ಅದು ಬಿಲ್ಡಿಂಗ್ ಕಟ್ತೀನಿ, ಮನೆ ಕಟ್ತೀನಿ, ಸೈಟ್ ತೊಗೊಳ್ತೀನಿ ಕೊಡಬೇಡಿ. ಸೊ ಅವರ ಒಂದು ವಿದ್ಯಾರ್ಜನೆಗಾಗಿ ನಿಮ್ಮ ಹಣನ ಖರ್ಚು ಮಾಡಿ. ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ಆಸ್ ಪೇರೆಂಟ್ಸ್ ನಾವು ಮಕ್ಕಳನ್ನ ಕೊಡ್ಬೋದು. ಆ ವಿದ್ಯೆ ಬಂತು ಅಂತ ಹೇಳಿ ನಾವು ಹೇಳ್ತೀವಿ, ಸರಸ್ವತಿ ಬಂದ್ಲು ಅಂದರೆ ನೆಕ್ಸ್ಟ್ ಲಕ್ಷ್ಮಿನೂ ಹಿಂಬಾಲಿಸ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಬರೀ ಒಂದು ಆ ಹಣದ ಮನೋಭಾವ ಬೇಡ. ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಟ್ಟು ಅವರನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸೋದ್ರಲ್ಲಿ, ಆ ಪಾತ್ರದಲ್ಲಿ ನಾವು ಸಹ ಪೋಷಕರಾಗಿ ಬಹಳಷ್ಟು ಶ್ರಮ ವಹಿಸಬೇಕಾಗತ್ತೆ ಅಂತ ಹೇಳ್ತಾ, ಸೊ ಈಗೆಲ್ಲ ಬಹಳ ಖುಷಿಯಾಗಿದ್ದೀರಾ. ಮಕ್ಕಳು SLC ಮುಗಿಸಿದ್ದಾರೆ. ಆ ಮಕ್ಕಳಿಗೆ ಬರೀ ಹೆದರಿಕೆ ಬೆದರಿಕೆ ಬೇಡ. ಸ್ವಲ್ಪ ಅಂಕ ಕಡಿಮೆ ಬಂದರೂ ಸಹ ಅಷ್ಟೇ, ನೆಕ್ಸ್ಟ್ ಇಂಪ್ರೂವ್ ಆಗು ಅಂತ ಹೇಳಿ. SLC ಮಕ್ಕಳು ಕಡಿಮೆ ಬಂತು ಅಂತ ಸಾಕಷ್ಟು ಸೂಸೈಡ್ ಮಾಡ್ಕೊಳ್ಳೋದು, ಸಾಯೋದು ಇನ್ನೂ ನಡೀತಾನೆ ಇದೆ. ಆ ಥರ ಆಗೋದು ಬೇಡ. ನಮ್ಮ ಮಕ್ಕಳು ನಮಗೆ ಮಕ್ಕಳೇ. 1 ಅಂಕ ಕಡಿಮೆ ಬರಲಿ, 2 ಅಂಕ ಕಡಿಮೆ ಬರಲಿ, ಫೇಲ್ ಆದರೂ ಪರವಾಗಿಲ್ಲ. ಪರೀಕ್ಷೆ ಪ್ರತಿ 6 ತಿಂಗಳಿಗೊಮ್ಮೆ ಅಂತ ಹೇಳ್ತೀನಿ. ಜೀವನವೇ ಪರೀಕ್ಷೆ. ಈ SLC ಬರೆಯೋದು, PUC ಬರೆಯೋದು ಒಂದು ದೊಡ್ಡದು ಏನೋ ಒಂದು ಅವರಿಗೆ ಟೆನ್ಷನ್ ಆಗಿರಬಹುದು. ಕೆಲವು ಮಕ್ಕಳು ಫೇಲ್ ಸಹ ಆಗಿರ್ಬೋದು. ಫೇಲ್ ಆದ ಮಕ್ಕಳಿಗೆ ನಿಂದಿಸಿ ಬೈದು ಆ ಹೆದರಿಕೆ ಸೃಷ್ಟಿಸಬೇಡಿ. ಅವ್ರಿಗೆ ಹೇಳಿ, ಹೌದು ಮರಳಿ ಪ್ರಯತ್ನ ಮಾಡು, ನೀನು ಪಾಸ್ ಆಗಬಲ್ಲೆ ಅಂತ. ಆಗ ನಮ್ಮ ಮಕ್ಕಳು ನಮ್ಮ ಮಕ್ಕಳೇ ಆಗಿರ್ತಾರೆ. ನನಗೆ ಈಗೂ ನೆನಪಿದೆ, 1-2 ನನ್ನ MBBS ಸ್ಟೂಡೆಂಟ್ಸ್ ಕಡಿಮೆ ಅಂಕ ಬಂತು ಅಂತ ಸತ್ತಿದ್ದು. ಆವಾಗಿಂದ ನಾನೇ ನಿಷ್ಪ್ರಯೋಜಕಗಳಾಗ್ಬಿಟ್ಲೆ ಆ ಮಕ್ಕಳ ಜೊತೆ ಮಾತಾಡಿದೆ ಅಂತ. ಸೊ ಖಂಡಿತ ಇದು ಯಾವ ಮಕ್ಕಳಿಗೂ ಆಗೋದು ಬೇಡ. ಆ ತಂದೆ ತಾಯಿಗೆ ಅಂತ ನೋವು ಬೇಡ ಅಂತ ಹೇಳ್ತಾ, ಅತ್ಯುತ್ತಮ ಪೋಷಕರಾಗಿದ್ದೀರಾ ನೀವು. ಇನ್ನು ಸಾಕಷ್ಟು ಮಕ್ಕಳಿಗೆ ಸಪೋರ್ಟ್ ಕೊಡಿ. ಸೊ ಅವರಿಗೆ ಮಾರಲ್ ಸಪೋರ್ಟ್, ಮೋಟಿವೇಶನ್ ಎಷ್ಟು ನೀವು ಕೊಡ್ತೀರೋ ಆ ಮಕ್ಕಳು ಖಂಡಿತ ನಿಮಗೆ ಬೇಕಾದಂತಹ ರೀತಿ ಅವರು ಮುಂದೆ ಬರ್ತಾರೆ ಅಂತ ಹೇಳ್ತಾ, ಮತ್ತೆ ಇದು 2ನೇ ಅವಕಾಶ ಅನಿಸುತ್ತೆ. ನಾನು 2 years ಬ್ಯಾಕ್ ಇಲ್ಲಿದ್ದೆ. ಆವಾಗ ಇಟ್ ವಾಸ್ ಫೇರ್ವೆಲ್, ಐ ಥಿಂಕ್ SLC 2 years or 3 years ಬ್ಯಾಕ್, PUC ಮಕ್ಕಳಿಗೆ ಅನಿಸುತ್ತೆ. ಸೊ ಮತ್ತೊಮ್ಮೆ ನನಗೆ ಒಂದು ಈ ವೇದಿಕೆ ಕಲ್ಪಿಸಿಕೊಟ್ಟಂತಹ ಮೇಡಮ್ರವರಿಗೆ ಹಾಗೂ ಶ್ರೀ ಶಿವಣ್ಣನವರಿಗೆ ಮತ್ತು ಜಯಂತ್ರವರಿಗೆ ನಾನು ಖಂಡಿತ ಚಿರಋಣಿಯಾಗಿದ್ದೇನೆ. ಥ್ಯಾಂಕ್ ಯು. ಡಾಕ್ಟರ್ ಶಶಿಕಲಾ ಮೇಡಮ್ ಅವರು ಇಲ್ಲಿವರೆಗೆ ಎಲ್ರಿಗೂ ಬೇಕಾದಂತಹ ಅತ್ಯಮೂಲ್ಯವಾದಂತಹ ಒಂದು ಜ್ಞಾನವನ್ನು ನಮಗೆ ಉಣಬಡಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ಎಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ.